ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೋಪ್ ಎಲ್ಲರೂ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಶಾಪಿಂಗ್ ಬ್ಲಾಗ್ ಆ್ಯಂಡ್ ನನ್ನ ಆ್ಯನಿವರ್ಸರಿ ಮದುವೆ ಆ್ಯನಿವರ್ಸರಿ ಶಾಪಿಂಗ್ ಆ್ಯಂಡ್ ಬರ್ತ್ಡೇ ಶಾಪಿಂಗ್ ಒಂದೇ ಇದರಲ್ಲಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಒನ್ ಡೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಈಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತೇಳಿ ನಿಮಗೆ ಬ್ಲಾಗಲ್ಲಿ ನೋಡ್ತಾ ಇರ್ರಿ. ಗೊತ್ತಾ, ನಾನು ಇಲ್ಲಿ ಕ್ಯಾಮರಾ ಆನ್ ಮಾಡ್ಕೊಂಡು ಮಾತಾಡ್ತಾಯಿದ್ದೆ. ನಮ್ಮ ಯಜಮಾನ್ರು ಅಲ್ಲಿ ಸ್ವಲ್ಪ ರೇಗಿಡಿಸ್ತಾಯಿದ್ರು. ಹಾಗೆ ನಾನು ಕಟನಮ್ಮ ಟೆಂಪಲ್ ಹೋಗಿದ್ವಲ್ಲ ಗೈಸ್, ಆ ಬ್ಲಾಗ್ ಯಾರು ನೋಡಿದ ನೋಡ್ಕೊಂಬೇನಿ. ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ತುಂಬ ಕೆಲವರು ಯೂಸ್ ಆಗ್ಬೋದು. ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಂದ ನಾನು ಕರಿದಾರ ತಂದಿದ್ದೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ನಾನು ಕರಿದಾರನ ಕಟ್ತಾಯಿದ್ದೆ. ನಮ್ಮ ಯಜಮಾನ್ರಿಗೆ, ಹುಡುಗರಿಗೆಲ್ಲರೂ ಕಟ್ತಾಯಿದ್ದೆ. ಸೊ ಅವ್ರ ಮಕ್ಕಳಿಗೆಲ್ಲ ಕಟ್ತಾಯಿದ್ರು. ಇಲ್ಲಿ ನೋಡಿ ಇವಳು ಏನು ಮಾಡ್ತಿದ್ದಾಳೆ ಅಂತೇಳಿ. ನಮ್ಮದು ಏನದು ಗಬ್ಬಿ ನೋಡಿ, ನಾವೇ ಶಾಪಿಂಗ್ ಹೋಗ್ತಾ ಇರೋದು. ನಾವು 3 ಜನ, ನನ್ನ ಮಗ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ 3 ಜನ ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಅವಳು ಏನೋ ತೊಗೋಬೇಕು ಅಂತೆ, ಮ್ಯಾರೇಜ್ ಇದೆ ಅಲ್ವಾ. ಸೊ ಹಾಗಾಗಿ ತೊಗೋಬೇಕು ಅಂತ ಹೇಳ್ಬಿಟ್ಟು 3 ಜನ ಜೊತೆ ಸೇರಿ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆದ್ವಿ. ಸೊ ನಾವು ಏನೇನು ತೊಗೊಂಡ್ವಿ, ಏನೇನಿಲ್ಲ, ಹಾಗೆ ನಾವು ಯಾವ ಥರ ಎಂಜಾಯ್ಮೆಂಟ್ ಮಾಡಿದ್ವಿ, ಎಲ್ಲೆಲ್ಲಿ ಶಾಪಿಂಗ್ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಯೂಸ್ಫುಲ್ ಆಗಿರುತ್ತೆ ಗೈಸ್ ಚಿಕ್ಕಪೇಟೆ ಶಾಪಿಂಗ್ ಇದು. ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಅನಿಸುತ್ತೆ ಶಾಪಿಂಗ್ ಬ್ಲಾಗ್ ಅಪ್ಲೋಡ್ ಮಾಡ್ತಿರೋದು ನಾನಿಲ್ಲಿ. ಕೆಲವರಿಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊತೀನಿ. ಪ್ಲೀಸ್ ಕೊನೆವರೆಗೂ ನೋಡಿ, ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ಹಾಗೆ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ, ಲೈಕ್ ಆದರೆ ಒಂದು ಲೈಕ್ ಕೊಡಿ. ಅವತ್ತಿನ ದಿನ ಸ್ಯಾಟರ್ಡೇ ಸಂಡೇನೂ ಇತ್ತು ಸಮಥಿಂಗು. ಊಬರೇ ಆ್ಯಕ್ಚುಲಿ ಬುಕ್ ಆಗ್ತಾನಿಲ್ಲ ಗೈಸ್. ತುಂಬ ಸಾರಿ ಟ್ರೈ ಮಾಡಿದ್ವಿ, ಊಬರ್ ಅಸಲು ಬುಕ್ ಆಗ್ತಾಯಿದ್ದಿಲ್ಲ. ಊಬರ್ ಯಾಕಂದರೆ ಅವ್ರಿಗೆ ತುಂಬ ಡಿಮ್ಯಾಂಡ್ ಆಗಿತ್ತು. ಊಬರ್ ಬೇಡ ಅಂತ ಹೇಳ್ಬಿಟ್ಟು ರ್ಯಾಪಿಡೋ ಟ್ರೈ ಮಾಡಿದ್ವಿ. ರ್ಯಾಪಿಡೋ ಜಾಸ್ತಿ ಬೇಗನೆ ಬುಕ್ ಆಗಿಲ್ಲ. ಸೊ ಹಾಗಾಗಿ ಲಾಸ್ಟ್ ಟೈಮಲ್ಲಿ ಒಂದು ಬುಕ್ ಆಯಿತು. ಸ್ಟಾರ್ಟ್ ಆದ್ವಿ, ಬಂತು. ಇಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಏನೇನು ತೊಗೋಬೇಕು ಏನೇನಿಲ್ಲ ಅಂತೇಳ್ಬಿಟ್ಟು. ಹಾಗೆ ಒಂದು ಮಾತಾಡ್ಕೊತ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿರುತ್ತಲ್ವ ಗೈಸ್, ಒಂದು ತೊಗೋಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಅದನ್ನು ತೊಗೊಳಕ್ಕಂತ ಹೋಗಿದ್ವಿ ಅಲ್ಲಿಗೆ. ನಾವು ಇಲ್ಲಿ ಆ್ಯಂಬುಲೆನ್ಸ್ ಬರ್ತಾ ಇದೆ ಚಿಕ್ಕಪೇಟೆಯಲ್ಲಿ. ಸೊ ಈ ರೂಟಲ್ಲಿ ಯಾಕೆ ಬರುತ್ತೋ ಗೊತ್ತಿಲ್ಲ ಆ್ಯಂಬುಲೆನ್ಸು. ದಾರಿನೇ ಬಿಡ್ತಾ ಇಲ್ಲ ಗೈಸ್, ಯಾರು ಅಷ್ಟು ಕ್ರೌಡ್ ಇತ್ತು ಅಲ್ಲಿ. ಶ್ರೀನಿದಿಲ್ಲ ఆడు కూడా అంటే పెట్టవచ్చు. ఇడుగు ఉంటాయి మళ్ళీ ఏం లాలు ಲಯಂಗಳು ఉంటాయి ಇಡು ಕೂಡ. ಅಲ್ಲೇ ಮೆಟ್ರೋ ಸ್ಟೇಷನ್ ಇದೆಲ್ಲ ಗೈಸ್, ಮೆಟ್ರೋ ಸ್ಟೇಷನ್ ಸ್ವಲ್ಪ ಮುಂದೆನೇ ಇಳ್ಕೊಂಡಿವಿ. ಅಲ್ಲಿಂದ ಸ್ಟಾರ್ಟ್ ಆದ್ವಿ. ಹಾಗೆ ಒಂದು ಬಾಯಾರಿಕೆ ತುಂಬ ಹೋಗಿತ್ತು, ಜ್ಯೂಸ್ ಕುಡ್ಕೊಂಡು ಸ್ಟಾರ್ಟ್ ಆದ್ವಿ. ಅಲ್ಲಿಂದ ಮುಂದೆ ಬಂದರೆ ಲೆಹಂಗಾಸ್ ಹೋಲ್ಸೇಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸುದರ್ಶನ್ ಸಿಲ್ಕ್ ಅವರು ಈ ಥರ ಡೆಕೋರೇಟ್ ಮಾಡಿದ್ದಾರೆ ಔಟ್ಸೈಡು. ಎಲಿಫೆಂಟ್ ಡೆಕೋರೇಟ್ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಒಂದು ಕ್ಲಿಪ್ ತೊಗೊಂಡೆ ಅಲ್ಲಿ. ಎಂಟ್ರಿ ಆದ ತಕ್ಷಣ ಅಲ್ಲಿ ಲೆಫ್ಟ್ ಸೈಡು ರೈಟ್ ಸೈಡು ಹೋಲ್ಸೇಲ್ ಪ್ರೈಸ್ ಲೆಹಂಗಾ ಸ್ಯಾರೀಸ್ ಅಂತ ಹೇಳ್ತಾ ಇರ್ತಾರೆ. ಬಟ್ ನಾನು 2-3 ಶಾಪಿಗೆ ವಿಸಿಟ್ ಮಾಡಿದ್ದೀವಿ ಗೈಸ್, ನಮ್ಗೆ ಇಷ್ಟ ಆಗಲಿಲ್ಲ ಅಲ್ಲಿ. ಫುಲ್ ರಶ್ ಚಿಕ್ಕಪೇಟೆ ಹೋಲ್ಸೇಲ್. ಇಲ್ಲಿ ಬಂದುಬಿಟ್ಟು ಅವ್ರು ಹೋಲ್ಸೇಲೇ ತೋರಿಸ್ತೀವಿ ಬನ್ನಿ, ನಮಗೆ ಬೇಕಾಗಿದ್ದು ತೋರಿಸ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು. ನಾವು ಕೇಳ್ತಾ ಇರೋದು ಒಂದು, ಅವ್ರು ತೋರಿಸ್ತಾ ಇರೋದು ಒಂದು. ಸೊ ಹಾಗಾಗಿ ನಮ್ಗೆ ಯಾವ ಪ್ಯಾಟರ್ನ್ ಬೇಕು ಅಂತ ಪರ್ಟಿಕ್ಯುಲರಾಗಿ ಹೇಳಿದ್ವಿ ಅವರಿಗೆ. ಬಟ್ ಅದು ತೋರಿಸ್ತಾ ಇಲ್ಲ, ಬೇರೆ ಲೆಹಂಗಾಸ್ ಆ ಥರ ತೋರಿಸ್ತಾ ಇದ್ರು. ನಮಗೆ ಅಲ್ಲಿ ಇಷ್ಟ ಆಗಲಿಲ್ಲ. ಕೊನೆಗೂ ಮತ್ತೆ ರಿಟರ್ನ್ ಬಂದ್ವಿ. ಅಲ್ಲಿಂದ ಬೇರೆ ಶಾಪಿಗೆ ಹೋದ್ವಿ. ಸುಮ್ಮನೆ ಕರ್ಕೊಂಡು ಹೋಗ್ತಾರೆ ಗೈಸ್, ನೀವು ತೋರಿಸಿದ್ದ ಐಟಮ್ ತೋರಿಸ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ಯಾರು ನಾವು ಕೇಳೋದು ಐಟಮ್ ಯಾರು ತೋರಿಸಲ್ಲ. ಕೊನೆಗೂ ಈ ಶಾಪಿಗೆ ಬಂದ್ವಿ. ಇಲ್ಲಿ ನೋಡಿ, ನಮಗೆ ಯಾವ ಥರ ಬೇಕೋ ಪ್ಯಾಟ್ರನ್ ಹೇಳಿದ ತಕ್ಷಣ ತೋರಿಸಿದ್ರು ಅಲ್ಲಿ. ಬಟ್ ಹೋಲ್ಸೇಲ್ ಅಂತಾರೆ, ನಮಗೆ ಹೋಲ್ಸೇಲ್ ಪ್ರೈಸ್ ಬಿದ್ದಿಲ್ಲ. ಇಲ್ಲಿ ನೋಡ್ತಾ ಇದ್ರೆ ನಾವೇ ತೆಕ್ಕೊಂಡು ನೋಡ್ತಾ ಇದ್ದೀವಿ ಎಲ್ಲ. ಅವ್ರು ನಮಗೆ ಬಿಟ್ಬಿಟ್ಟಿದ್ರು. ನಮಗೆ ಲೆಹಂಗಾಸು ತುಂಬಾ ಇಷ್ಟ ಆಗಿದ್ದು ಗೈಸ್. ನನಗೆ ಈ ಸಾರಿ ಫಸ್ಟ್ ಟೈಮ್ ನಾನು ಬರ್ಡೇಗೆ ಲೆಹಂಗಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ನನ್ನ ಕಡೆ ಬಿಫೋರ್ ಮ್ಯಾರೇಜ್ ಲೆಹಂಗಾಸ್ ಇದ್ವು, ಬಟ್ ಅದು ನಾನು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ನಾನು ಈಗ ಲೆಹಂಗಾಸ್ ಟ್ರೆಂಡ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಟ್ರೆಂಡಿಂಗ್ ಕಲರ್ಸ್ ಎಲ್ಲ ಕೇಳಿದ್ವಿ, ಅಲ್ಲಿ ಇರಲಿಲ್ಲ. ಬೇರೆ ಪ್ಯಾಟರ್ನಲ್ಲಿ ಬೇರೆ ಕಲರ್ಸ್ ಎಲ್ಲ ನೋಡ್ತಾ ಇದ್ವಿ. ನಮಗೆ ಇಲ್ಲಿ ತುಂಬಾ ಇಷ್ಟ ಆಗಿತ್ತು ಲೆಹಂಗಾಸು. ಇಲ್ಲಿ ಆಲ್ಮೋಸ್ಟ್ 2 ಅವರ್ಸ್ ಐ ಥಿಂಕ್ 1.5 ಅವರ್ ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ವಿ. ಎಲ್ಲ ನಾವೇ ತೆಕ್ಕೊಂಡು ನೋಡ್ತಾ ಇದ್ದೀವಿ ಇಲ್ಲಿ ನಾವು. ಆ್ಯಕ್ಚುಲಿ ನಾವು ಕೇಳಿದ್ದು ಒಂದು ರೇಟ್ ಆಗಿದ್ರೆ ಅಲ್ಲಿ ನಾವು ಬಜೆಟ್ ಇದ್ದಿದ್ದು ಜಾಸ್ತಿ ಇಟ್ಕೊಂಡು ನೋಡಿದ್ವಿ. ನಾವು ಕಡಿಮೆನೇ ಬಜೆಟ್ ಇಟ್ಕೊಂಡಿದ್ವಿ. ಅಲ್ಲಿ ನಾವು ಹೋಗಿದ ತಕ್ಷಣ ಲೆಹಂಗಾಸ್ ನೋಡಿ ಬಜೆಟ್ ನಮ್ಗೆ ಜಾಸ್ತಿ
ಟೈಮ್ ಗೊತ್ತು. ಸೊ ಇಲ್ಲಿ ನೋಡಿ ಆರೆಂಜ್ ರೆಸ್ಟ್ ಕಲರ್ ಟ್ರೆಂಡಿಂಗ್ ಆಗಿತ್ತಲ್ವ, ಕೆಳಗಡೆ ಇದು ತೋರಿಸಿದ್ರು ನನಗೆ ಇಷ್ಟ ಆಗಲಿಲ್ಲ, ಯಾಕೋ ಡಲ್ ಅನ್ನಿಸ್ತು ಅದು. ನೋಡ್ತಾ ನೋಡ್ತಾ ಕೆಲವೊಂದು ಐಟಮ್ಸ್ನ ಸ್ವಲ್ಪ ಸೈಡಿಗೆ ಇಟ್ಟಿದ್ವಿ. ಇದರಲ್ಲಿ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಯಾವ ಲೆಹಂಗಾ ತೊಗೊಂಡಿರ್ಬೋದು, ನನ್ನ ಮಗಳು ಅವಳು ಮೌನಿಕಾ ಯಾವ ಕಲರ್ ತೊಗೊಂಡಿರ್ಬೋದು, ಯಾವ ಲೆಹಂಗಾ ತೊಗೊಂಡಿರ್ಬೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನ್ನ ಚಾನಲ್ ಹೊಸದಾಗಿ ಚಾನಲ್ನ ಯಾರಾದರೂ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಇದೇ ನಿಮಗೆ ಬ್ಲಾಗ್ಸ್ ಎಲ್ಲ ಓಪನ್ ಮಾಡಿ ನೋಡಿ, ಇಂಟ್ರೆಸ್ಟ್ ಇದ್ದರೆ ಲೈಕ್ ಮಾಡಿ ಗೈಸ್. ಹಾಗೆ ಈ ವಿಡಿಯೋದಲ್ಲಿ ಕೊನೆಗೂ ನಾನು ಹೇಳ್ತೀನಿ ನಾವೇನು ತೊಗೊಂಡೀವಿ ಅಂತ ಹೇಳ್ಬಿಟ್ಟು. ಕೊನೆಗೂ ನಮಗೆ 1.5 hour 2 hours ಆದಮೇಲೆ ಸಿಕ್ತು. ಬಟ್ ನಮಗೆ ನಮ್ಮ ರೇಟಿಗೆ ಅಲ್ಲಿ ಅವ್ರು ಕೊಟ್ಟಿಲ್ಲ ಗೈಸ್, ಜಾಸ್ತಿನೇ ರೇಟ್ ಹೇಳಿದ್ರು. ಕರೆಕ್ಟಾಗಿ ಗೆಸ್ ಮಾಡಿ ಹೇಳಿ ಗೈಸ್ ನಾವೇನು ತೊಗೊಂಡಿರ್ಬೋದು. ಇಷ್ಟು ಲೆಹೆಂಗಾ ನೋಡಿದಿರಲ್ವ ನೀವು ಕೆಳಗಡೆ ನಾನು ಎಷ್ಟು ಹಾರಾಡಿ. ಅವಳ್ದಾದ ತಕ್ಷಣ ಸೆಲೆಕ್ಷನ್ನು ನಾನು ಸೆಲೆಕ್ಷನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನೊಂದು ಕೆಲವೊಂದು ಲೆಹೆಂಗಾಸ್ನ ಸ್ವಲ್ಪ ಇಟ್ಕೊಂಡು ನೋಡಿದೆ. ಹಾಗೆ ನಾನು ಇಷ್ಟ ಆಗಿದ್ದು ಸೈಡಿಗೆ ಇಟ್ಕೊಂಡೆ. ಇಷ್ಟೊಂದು ಲೆಹೆಂಗಾದಲ್ಲಿ ಯಾವುದು ಆಪ್ಷನ್ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿಲ್ಲ. ತುಂಬಾ ಚೆನ್ನಾಗಿದ್ದೆವು ಲೆಹೆಂಗಾಸ್ ಇಲ್ಲಿ. ಆ್ಯಕ್ಚುಲಿ ನಾವು ತೊಗೊಂಡಿದ್ದು ಒಂದು ರೇಟಿಗಾದರೆ ಇದು ಸ್ಟಿಚ್ ಮಾಡ್ಸೋಕ್ಕೆ ಡಬಲ್ ರೇಟ್ ಇಡಬೇಕಾಗುತ್ತೆ ನಾವು ಬೆಂಗಳೂರಲ್ಲಿ. ಆ್ಯಕ್ಚುಲಿ ನಾನು ತೊಗೊಂಡು ಸ್ಟಿಚ್ ಕೊಡಬೇಕಾದ್ರೆ ನಾನು ಸ್ಟಿಚ್ನ ಡಬಲ್ ರೇಟ್ ಕೇಳಿದ್ರು, ಲೆಹೆಂಗಾಗಿಷ್ಟು ಬ್ಲೌಸಿಗಿಷ್ಟು ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿ. ಆ್ಯಕ್ಚುಲಿ ನಮ್ಮ ಬಳ್ಳಾರಿಯಲ್ಲೇ ಬೆಸ್ಟ್, ಸುಮ್ಮನೆ ಕಡಿಮೆ ಇದ್ರೂ ಚೆನ್ನಾಗಿ ಹೊಲ್ದ್ಕೊಡ್ತಾರೆ. ಇಲ್ಲಿ ಇಷ್ಟು ಜಾಸ್ತಿ ರೇಟೇ ಅಮೌಂಟ್ನ ಸ್ಪೆಂಡ್ ಮಾಡಿರ್ತೀವಿ. ಸೊ ನಮಗೆ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ವೀಡಿಯೋಸು ಎಲ್ಲರೂ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್. ಕೊನೆಗೂ ತೊಗೊಂಡು ಅಮೌಂಟ್ ಪೇಮೆಂಟ್ ಮಾಡಿ ಸೊ ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣ ಬಾಯಾರಿಕೆ ಆಯಿತು ಗೈಸ್. ಅಲ್ಲಿ ಜ್ಯೂಸ್ ಅಂಗಡಿ ಇತ್ತು, ಜ್ಯೂಸ್ ಕುಡ್ಕೊತಾ ಇದ್ವಿ. ಅವನು ನಮ್ಮ ದೈವಿ ಕೇಳ್ತಾ ಇದ್ದ ಜ್ಯೂಸ್ ಕುಡಿಸು ಅಂತ ಹೇಳ್ಬಿಟ್ಟು. ಹಾಗಾಗಿ ಆಟ ಮಾಡ್ತಾಯಿದ್ದ. ಜ್ಯೂಸ್ ಕುಡ್ಕೊಂಡು ಮ್ಯಾಂಗೋ ಜ್ಯೂಸ್ ಆ್ಯಂಡ್ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡಿವಿ ಗೈಸ್. ಚಿಕ್ಕಪೇಟೆಯಲ್ಲಿ ತುಂಬ ಕ್ರೌಡ್ ಇತ್ತು ಅವತ್ತು, ಸ್ಯಾಟರ್ಡೇ ಅನ್ಕೊತೀನಿ ಮೇ ಬಿ. ಯಾಕಂದರೆ ತುಂಬ ಕ್ರೌಡ್ ಇತ್ತು, ನಾನು ಓಡಾಡೋಕ್ಕೂ ಆಗಿಲ್ಲ. ಅದು ಬೇರೆ ಬಿಸಿಲು, ಸಮ್ಮರ್ ಅಲ್ವಾ ಗೈಸ್, ಬಿಸಿಲು ಜಾಸ್ತಿನೇ ಇತ್ತು. ನನ್ನ ಪರ್ಚೇಸ್ ಹೀಗಾಯಿತು ಗೈಸ್. ಶಾಪಿಂಗು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಜ್ಯೂಸ್ ಕುಡ್ಕೊತಾನೆ ಬರೀ ತಿನ್ಕೊತಾನೆ ಎಂಜಾಯ್ಮೆಂಟ್ ಮಾಡಿದ್ವಿ. ಇಲ್ಲಿಂದ ನಾವು ಡೈರೆಕ್ಟಾಗಿ ಡಿ-ಮಾರ್ಟಿಗೆ ಬಂದ್ವಿ ಗೈಸ್. ಅಲ್ಲಿ ಕೆಲವೊಂದು ಟೀ ಶರ್ಟ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅಂತಿದ್ಲು ಅವಳು. ಹಾಗಾಗಿ ಟೀ ಶರ್ಟ್ಸ್ ತೊಗೊಂಡ್ವಿ. ಟೀ ಶರ್ಟ್ಸ್ ತೊಗೊಂಡ್ಮೇಲೆ ಅಲ್ಲಿಂದ ಪಾನಿಪುರಿ ತಿನ್ಕೊಂಡು ಊಬರ್ ಬುಕ್ ಮಾಡ್ಕೊಂಡಿದ್ವಿ. ವೇಟ್ ಮಾಡ್ತಾಯಿದ್ವಿ ಇಲ್ಲಿ ಹೊರಗಡೆ ಕೂತ್ಕೊಂಡು. ವೇಟ್ ಮಾಡಿದ ತಕ್ಷಣ ಮನೆಗೆ ರೀಚ್ ಆದ್ವಿ. ಕೊನೆಗೂ 6:37 ಆಗಿತ್ತು ಗೈಸ್ ಮನೆ ಬರೋಷ್ಟೊಳಗೆ ನಮಗೆ. ಸೊ ಇದೇ ನಾವು ತೊಗೊಂಡಿದ್ದು ಲೆಹೆಂಗಾಸು, 2 ಲೆಹೆಂಗಾಸ್ ಅವ್ರಿಗೆ ತೋರಿಸಿ ಕೇಳ್ತಾ ಇದ್ದೆ ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರು ಮಾತ್ರ ಕರೆಕ್ಟಾಗಿ ಹೇಳಿದರು. ಬೇರೆ ಅದಲ್ಲ, ನೋಡೋಕ್ಕಿಂತ ಫೋಟೋದಕ್ಕಿಂತ ಇದು ಯಾರು ಅದೇ ಯಾರು ಅದು ನೋಡಿದ್ರೆ ಹೇಳ್ತೀನಿ ನಾನು. ಆಯ್ತು ಕೇಳ್ತಿದಾರಲ್ಲ ಅಲ್ಲ ಅಲ್ಲಿ ಏನು ಪ್ರೈಸ್ ಕಡಿಮೆ ಅನಿಸ್ತಾ? ಎಷ್ಟಿದೆ ಪ್ರೈಸ್? ನನಗೆ ಹೇಳ್ತೀರಾ ಗೆಸ್ ಮಾಡೋಂತ? ಈ ಸೀರೆ ನಿಖರವಾದ ಬೆಲೆ ಎಷ್ಟು ಅಂತ? ಇದು ನಿಮ್ಗೆ ಎಷ್ಟು ಬಿದ್ದಿರ್ಬೋದು ಅಂದರೆ ಎಲ್ಲ ಇದು 2500, ಅದು 2200, ಇಲ್ಲ ಎರಡು ಸೇಮ್. ಇದು 2223 ಇದು 250. ಹೌದಾ? ಹೇಳಿಲ್ಲ ಫೋನ್ ಕೂಡ ಮಾಡಿದ್ದಷ್ಟೇ. ಎದಕ್ಕ ಅಂತಲ್ಲ, ಮಾಮೂಲಾಗಿ ಒಂದು ನಂಬರ್ ಹಾಕಿದೆ.
ಇದು ಅವ್ನು ಹೇಳಿದ್ದೆ 3,300. ಇದಾ ಇದಾ ಅದೇ ಅದೇ ಅಲ್ಲ ಇದೇ ಫಿಕ್ಸ್ ಅದು సే ఆడ పెట్టు రెండు కనిపిస్తలే 100% ಇವೆರಡಲ್ಲಿ ಇದೆ ಫಿಕ್ಸಾ 100% ಅಲ್ಲಿ ಇವೆರಡಲ್ಲಿ ನಾನು ಯಾವ್ದು ತಗೊಂಡಿರ್ತೀನಿ ಇದಾ ಒಂದು ಫಿಕ್ಸ್ ಮಾಡಿ ಹೇಳ್ಬಿಡು ಸಾಕು. ಅಲ್ಲ ಹೇಳಿದ್ದಲ್ಲೂ ಮತ್ತೆ ಕೇಳ್ತದೆ ನಮ್ಗೆ ಗೊತ್ತಿಲ್ಲ ರಾಂಗ್ ಆದ್ರೂ ಪರವಾಗಿಲ್ಲ ಇದೆ ಇದೇನಾ ಇದೆ ಅಲ್ಲ ಇದೆ. ಇಲ್ಲಿ ಅವರು ಹೊರಡಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ನಾನು ಕೆಲವೊಂದು ತಿಂಡಿಗಳು ಮಾಡಿದ್ದೆ. ಸೊ ಅವಲಕ್ಕಿ ಮಂಡಕ್ಕಿ ಆ ಥರ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಪಿ ಜಿಯಲ್ಲಿ ಇರ್ತಾರಲ್ಲ ಹಾಗೆ ಸ್ವಲ್ಪ ರೈಸ್ ಪಪ್ಪು ಮಾಡಿ ಬಾಕ್ಸಿಗೆ ಹಾಕಿದ್ದೆ. ಸೊ ಪಿ ಜಿಯಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಇರಿ ಅಂತಂದರೆ ಟೈಮ್ ಆಗುತ್ತೆ ಹೋಗ್ತೀವಿ ಅಂತ ಹೇಳಿದ್ರು ಅವರು. ತಗಲ ಲೇಟ್ ಆಟ ಆಡ್ತಿದ್ರಲ್ಲ ನೀವು. ಐ ಐ ಐ ಐ ಐ ಗಬ್ಬಿ ಎಲ್ಲಿದ್ದು ವೈಶುವಲ್ಲಿ 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 ಐ ಐ ಐ ಐ ಐ ఏం లేదా ಹುಷಾರು ಬೀಳ್ತೀಯಾ ಎಲ್ಲಿ ಡೈರೆಕ್ಟ್ ಎಲ್ಲಿಂದ ಅಲ್ಲಿಂದ ಬಸ್ ಇದಾವಲ್ಲ ಹಾಂ ಹೋಗಿ ಬರ್ತಾರೆ ಅವರು ಮತ್ತೆ ಅವರು ಓಕೆ ಬಾಯ್ ಹುಷಾರು ಹೋಗಿ ಬಾಪ ದೇವ್ರು ಒಳ್ಳೇದು ಮಾಡಲಿ. ಏರಮ್ಮ బా ఉషో బాయ్ ముషారు పోయిన వెంటనే కాల్ చేయి. ಬಾಯ್ ಬಾಯ್ ಬಾ ಹುಷಾರು ಮಾಮು. ಸೊ ಗೈಸ್ ನೋಡಿದ್ರಲ್ಲ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನಗೆ ಮಧ್ಯಾಹ್ನ ಮಲಗಕ್ಕ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಓಕೆನಾ? ಮತ್ತೆ ಮುಂದಿನ ವಿಡಿಯೋ ಮತ್ತೆ ಸಿಗ್ತೀವಿ ನಿಮಗೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ, ಬಾಯ್.